ಇಡ್ಲಿಯನ್ನ ತಯಾರು ಮಾಡಲಿಕ್ಕೆ ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡ್ತಿರುವಂತದ್ದು ಈಗ ಮುನ್ನೆಲೆಗೆ ಬಂದಿರುವಂತಹ ವಿಚಾರ. ಈ ಬಗ್ಗೆ ಮಾತನಾಡಲಿಕ್ಕೆ ನಾನೀಗ ಬೆಂಗಳೂರಿನ ನಿವಾಸಿಗಳಂದ್ರೆ ಹೋಟೆಲ್ನ ಪಕ್ಕದಲ್ಲಿ ಇದ್ದೀನಿ. ಏನ್ ಹೇಳ್ತಾರೆ ಸಾರ್ವಜನಿಕರು ಕೇಳೋಣ. ಅಂದ್ರೆ ಈಗಾಗಲೇ ಏನು ಇಡ್ಲಿಯನ್ನ ತಯಾರು ಮಾಡಲಿಕ್ಕೆ ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡ್ತಿರುವಂತದ್ದು, ಇದರಿಂದಾಗಿ ಕ್ಯಾನ್ಸರ್ ಬರುತ್ತೆ ಅನ್ನುವಂತಹ ವಿಚಾರಗಳು ಈಗ ರಾಜ್ಯದಲ್ಲಿ ಈಗ ಮುನ್ನೆಲೆಗೆ ಬರುವಂತಹ ವಿಚಾರ ಆಗಿರುವಂತದ್ದು. ಈ ಬಗ್ಗೆ ನಾನೀಗ ಸಾರ್ವಜನಿಕರ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಹೋಟೆಲ್ನಲ್ಲಿ ಎಲ್ಲ ಹೋಟೆಲ್ ಅಲ್ಲ, ಕೆಲವೊಂದು ಹೋಟೆಲ್ಗಳಲ್ಲಿ ಬಹುತೇಕವಾಗಿ ಇಡ್ಲಿಯನ್ನ ಮಾಡಲಿಕ್ಕೆ ಪ್ಲಾಸ್ಟಿಕ್ ಅನ್ನ ಇಡ್ತಾರೆ. ಅಂದ್ರೆ ಪ್ಲಾಸ್ಟಿಕ್ ಮೇಲೆ ಹಾಕಿ ಇಡ್ಲಿಯನ್ನ ತಯಾರು ಮಾಡ್ತಾರೆ. ಇದರಿಂದಾಗಿ ಏನೋ ಕ್ಯಾನ್ಸರ್ ಬರುತ್ತೆ ಅನ್ನುವಂತ ವಿಚಾರ ಈಗ ಮುನ್ನೆಲೆಗೆ ಬಂದಿದೆ. ಏನ್ ಹೇಳಿಕ್ ಬಯಸ್ತೀರಾ ನೀವು? ಯಜಮಾನ್ರೆ, ಫ್ಯಾಕ್ಟ್ರಿಯಲ್ಲಿ ಇವಾಗ ತಯಾರಿಸ್ತಾರಂದ್ರೆ ಫ್ಯಾಕ್ಟ್ರಿಯಲ್ಲೇ ತಯಾರಿಸ್ಬೇಕಾದ್ರೆ ಅದನ್ನ ಸೇಲ್ ಮಾಡ್ತಾರಲ್ಲ, ಆ ಜಾಗಗಳನ್ನ ಫಸ್ಟ್ ಇದು ಮಾಡಿದ್ರೆ ಇದನ್ನೆಲ್ಲ ಮಾರೋದೇ ಇಲ್ಲ. ಮಾರಕ್ ಇವರೇ ಬಿಟ್ಟಿರೋದು. ಅಲ್ಲಿ ಪರ್ಮಿಷನ್ ಇವರೇ ಬಿಡ್ತಾರ, ಲಂಚ ಇಸ್ಕೊಂಡಿದೆ, ತಿರ್ಗಾ ಇಲ್ಲಿ ಮಾರಿ ಹೋಟ್ಲಲ್ಲಿ ಮಾಡಿದ್ರು, ಅಲ್ಲಿ ಮಾಡಿದ್ರು, ಇಲ್ಲಿ ಮಾಡಿದ್ರು ಅಂತಾರೆ. ಪ್ಲಾಸ್ಟಿಕ್ಕೇ ಮಾಡಬೇಡ ಅಂದ್ರೆ ಫ್ಯಾಕ್ಟ್ರಿನೇ ಮುಚ್ಚೆ. ಸುಮ್ಮನೆ ಪಬ್ಲಿಕ್ಗೆ ಪಾಪ ಅವನು ಯಾವನ ಹೋಟ್ಲು ಒಂದು 5-10 ಲಕ್ಷ ಇನ್ವೆಸ್ಟ್ ಮಾಡಿ ಹೋಟ್ಲ್ ಮಡಗ್ತಾನೆ. ಇವ್ರು ಹೋಗಿ ಫುಡ್ ಕಂಟ್ರೋಲ್ ರೈಡ್ ಮಾಡಿ ಅವನ ಹತ್ರ 5,000 3,000 ಅನ್ನೋದು 50,000 ಲಂಚ ತಗೊಳ್ತಾರೆ. ಅವನು ಹೋಯ್ತಾನೆ ಇರ್ತಾನೆ. ಅವನು ಎಲ್ಲಿ ಇಲ್ದಂಗೆ ಅವನು ಹೋಟ್ಲಾಗ ಮುಚ್ಕೊಂಡು ಹೋಗ್ಬಿಡ್ತಾನೆ. ಏನಿಲ್ಲ, ಅದು ಪ್ಲಾಸ್ಟಿಕ್ಕು ಎಲ್ಲಿ ತಯಾರಿಸ್ತಾರೋ ಅಲ್ಲಿಂದ ಕ್ಲೋಸ್ ಮಾಡ್ಕೊಂಬಾರ. ಯಾವ್ದು ತಲೆನೋವು ಇರಲ್ಲ. ಕ್ಯಾನ್ಸರ್ ಅನ್ನೋದು ಒಂದು ಇದು. ಇವಾಗ ರೋಗ ಎಲ್ಲರಿಗೂ ಒಂದೊಂದಲ್ಲ ಒಂದೊಂದು ರೋಗ ಬರ್ತಾ ಇರುತ್ತೆ. ಇದರಿಂದ ಬಂತು ಅದರಿಂದ ಬಂತು ಅಂತ ಇವ್ರಿಗೆ ಎಲ್ಲೆಲ್ಲಿ ಲಾಭ ಬೇಕೋ ಅಲ್ಲಿ ಕ್ಯಾನ್ಸರು ಇಲ್ದಿರೋ ರೋಗಗಳನ್ನ ಬೇಕರಿಯಲ್ಲಿ ಕಲರ್ ಇಷ್ಟು ದಿನ ಕೇಕ್ ತಿಂತಾ ಇದ್ವಿ. ಯಾವುದಕ್ಕೋ ರೋಗ ಬರುತ್ತೆ, ಕಲರ್ ಹಾಕಿದ್ರೆ ಅದರಿಂದ ರೋಗ ಅಂದ್ಬಿಟ್ಟು ಇವ್ರಿಗೆ ಎಲ್ಲೆಲ್ಲಿ ದುಡ್ಡು ಬರೋ ಇನ್ಕಮ್ ಬರೋ ಅಂಥ ಜಾಗಗಳಿಗೆ ಹೋಗಿ ಇದರಿಂದ ಕ್ಯಾನ್ಸರ್ ಅನ್ನೋದು ಅಲ್ಲಿ ರೈಡ್ ಮಾಡೋದು. ಇದಕ್ಕೆ ಯಾವ ಕ್ಯಾನ್ಸರ್ ಯಾವನಿಗೂ ಕೇಡ್ಗಾಲ ಬಂದಿದೆ ಅವ್ನಿಗೆ ಎಲ್ಲ ರೋಗನೂ ಬಂದೇ ಬರುತ್ತೆ. ಇಲ್ಲ ರೋಗನೇ ಇರೋದಿಲ್ಲ. ಅದೇನು ಮಾಡೋಕ್ಕಾಗಲ್ಲ. ಯಾವ ಟೆಸ್ಟ್ ಮಾಡಿದ್ದಾರೆ, ಅದರಲ್ಲೂ ಕೂಡ ಏನೋ ಕ್ಯಾನ್ಸರ್ ಅಂಶ ಕಂಡು ಬಂದಿದೆ ಅನ್ನೋಂಥದ್ದು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅದು ಈಗ ಟೆಸ್ಟ್ ಮಾಡಿದಾಗಲೇ ಅದು ಗೊತ್ತು, ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡಿದಾಗಲೇ ಪ್ರೂವ್ ಆಗಿರುವಂತದ್ದು ಅಂತ ಹೇಳಿ. ಅದು ಇವಾಗ ಲ್ಯಾಬ್ ಅಲ್ಲಿ ಹಾಕಿ ಮಾಡಿದ್ದಾರೆ. ಇವಾಗ ಇಮಿಡಿಯೇಟ್ ಇವ್ರು ರೈಡ್ಗಳು ಹೋಟ್ಲ್ಗಳಿಗೆ ರೈಡ್ ಮಾಡಿ ಅವ್ರ ಲಂಚ ಇಸ್ಕೊಂಡ್ಬಿಡ್ತಾರೆ. ಅವ್ರಿಗೆ ಏನಂದ್ರೆ 1 ವರ್ಷ 6 ತಿಂಗಳು ಟೈಮ್ ಕೊಡ್ಬೇಕು ಹೋಟ್ಲವ್ರಿಗೂ. ಇದ್ಮೇಲೆ ಇದು ಮಾಡಬೇಡ್ರಪ್ಪ ಅಂದ್ಬಿಟ್ಟು ಇದನ್ನೇ ಬೆನಿಫಿಟ್ ಆಗಿ ತಗೊಂಡು ಏನು ಮಾಡ್ತಾರೆ, ಹೋಟೆಲ್ಗಳಿಗೆ ರೈಡ್ ಮಾಡೋದು, ಅವ್ರಿಗೆ ತೊಂದರೆ ಕೊಡೋದು, ಅವ್ರ ಹತ್ರ ಲಂಚ ಇಸ್ಕೊಂಡು ಆ ಕುಬೇರ್ ಆಗೋದು, ಅವ್ರ ಹೆಂಡತಿ ಮಕ್ಳಿಗೆ ಕ್ಯಾನ್ಸರ್ ಬಂದು ಅವ್ರು ಸಾಯೋದು. ಇದೇ ಆಗೋಗತ್ತೆ ಅಷ್ಟೇ. ಎಲ್ಲ ಒಂದು ರೋಲ್ ಕಾಲ್ಗೆ ಇದು ಲಂಚ ಅವತಾರಕ್ಕೆ ಇದು ರೊಟೇಷನ್ ಆಗ್ಬಿಟ್ಟಿದೆ ಅಷ್ಟೇನೆ. ಪ್ಲಾಸ್ಟಿಕ್ ಅನ್ನ ಬಳಸೋ ಸಮಸ್ಯೆ ಇಲ್ಲ ಅಂತ ಹೇಳ್ತಿದ್ದೀರಾ ನೀವು? ಹಾಗಾದ್ರೆ ಸಮಸ್ಯೆ ಇದೆ, ಸಮಸ್ಯೆ ಇಲ್ಲ ಅಂತ ಹೇಳಿಲ್ಲ. ಫ್ಯಾಕ್ಟ್ರಿಯಿಂದಾನೇ ತಯಾರಿಸ್ತಾರೆ. ಅದನ್ನ ತಯಾರು ಮಾಡೋ ಅಂಥ ಜಾಗನೇ ನಾವು ಫಸ್ಟ್ ಇದು ಮಾಡಬೇಕು. ಎಲ್ಲಾನು ತಪ್ಪೇ ಯಜಮಾನ್ರೆ. ಅದು ಹಳೆ ಕಾಲದಲ್ಲಿ ವಯಸ್ಸಾದ ಅದು ಇದೆಲ್ಲ ಮಾಡ್ತಾ ಬಟ್ಟೆ ಹಾಕಿ ಮಾಡ್ತಾ ಅವರೆಲ್ಲ ಸುಮ್ಮನೆ ಅಲ್ಲ. ಹಳೆ ಕಾಲದಲ್ಲಿ ಏನು ಬಂತೋ ಅದು ಇದೆಲ್ಲನು ಒಳ್ಳೇದೇನೆ. ಈಗೆಲ್ಲ ಮಾಡ್ರನ್ ಆಗಿ ಏನೇನು ಫಾಸ್ಟಾಗಿ ಏನೇನು ಬೇಕೋ ಅದನ್ನ ಮಾಡ್ಕೊಳ್ತಾ ಇದ್ದಾರೆ ಅಷ್ಟೇ ಜನನ. ಇವಾಗ ಇದನ್ನು ತಿಳಿಸಿರೋದು ಒಳ್ಳೇದೇನೆ. ಅವ್ರಿಗೆ ಯಾರಿಗೂ ಹೋಟ್ಲವ್ರಿಗೂ ತೊಂದರೆ ಕೊಡ್ದಿರೋ ಥರ ಅದೊಂದು 6 ತಿಂಗಳು ಟೈಮ್ ಕೊಟ್ಟು ಅದನ್ನೆಲ್ಲ ಕ್ಲಿಯರ್ ಮಾಡೋಕ್ಕೆ ಹೇಳಿ. ಎಲ್ಲನೂ ಒಂದು ರೋಗಗಳು ಬರೋಕ್ಕೊಂದು ಮುನ್ಸೂಚನೆನೇ. ಏನು ನೀರಲ್ಲೂ ಇದೆ. ಇವಾಗ ಬೋರ್ವೆಲ್ ಕಾರ್ಪೊರೇಷನ್ ನೀರೇನು ಇದು ಬರುತ್ತಾ, ಬೋರ್ವೆಲ್ ನೀರು ಎಲ್ಲಿಂದ ತರ್ತಾನೆ, ಅಕ್ವಾಗಾರ್ಡ್ಗೆ ಹಾಕಿ ಕೊಡ್ತಾನೆ. ಆ ನೀರೆಲ್ಲ ಎಲ್ಲ ಅದರಲ್ಲೂ ಕೆಟ್ಟದ್ದು ಇದ್ದೇ ಇದೆ. ಅದಕ್ಕೆ ಮುಚ್ಕೊಂಡು ಮನೇಲಿ ಮಾಡಿ ತಿನ್ರೋ ತಂಗ್ಳಾನೋ ಪಂಗ್ಳಾನೋ ಯಾವ ರೋಗನೂ ಬರೋದಿಲ್ಲ ಅಂತ ಹೇಳಿ ಜನಗಳಿಗೆ. ಎಲ್ಲ ಮನೆಯಲ್ಲೇ ತಿನ್ಬಿಟ್ರೆ ಮತ್ತೆ ಹೋಟೆಲ್ ಅವ್ರ ಕತೆ ಏನು ಅಂತ ಹೇಳಿ. ಹೋಟ್ಲಲ್ಲಿ ಕತೆ ಅಂದ್ರೆ ಅವ್ರು ಯಾರು ವಿಧಿಲ್ಲ ಅವ್ರು ಹೋಟೆಲ್ ತಿಂತಾರೆ. ಹೋಟ್ಲ್ ತಾಯಿ ತಂದೆ ಮನೆ ಹೆಂಡತಿ ಮಕ್ಳು ಇರೋರು ಮನೇಲಿ ಬೇಸಲ್ಲ. ಅವ್ರಿಗೆ ಇಬ್ರು ಕೆಲ್ಸಕ್ಕೆ ಹೋಗ್ತಾರೆ, ಬಂದು ಸ್ಟೈಲಾಗಿ ಪಿಜ್ಜಾ ಬರ್ಗರು ಇಡ್ಲಿ ದೋಸೆ ಪುಡಿ ದೋಸೆ ಆ ದೋಸೆ ಈ ದೋಸೆ ತಿನ್ಬಿಟ್ಟು ಬರೋದು. ರೋಗ ಬರುತ್ತೆ, ಇನ್ನೇನು ಬರುತ್ತೆ. ಮನೇಲಿ ಕ್ಲೀನಾಗಿ ನಾವು ಶುಂಠಿ ಬೆಳ್ಳುಳ್ಳಿ ಎಲ್ಲ ಚಚ್ಚಿ ಕ್ಲೀನಾಗಿ ಗಲೀಜು ಐತಾ ಇಲ್ವ ಅಂತ ಎತ್ತಾಕ್ಬಿಟ್ಟು ಗಲೀಜು ಇಲ್ದಂಗೆ ನಾವು ಮನೆಗಳಲ್ಲಿ ಮಾಡ್ತಾರೆ. ಇವಾಗ ನಿಮ್ಮ ಹೆಂಗಸ್ರೆ ನಿಮಗೆ ಗಲೀಜೆಲ್ಲ ತಂದು ತಿನ್ನಿಸ್ತಾರ? ಇಲ್ಲ ಏನಂದ್ರೆ ಕ್ಲೀನ್ ಮಾಡಿ ನಾವು ನಮ್ಮ ಮನೆ ನಮ್ಮ ಹೆಂಡತಿ ಮಕ್ಕಳು ಕ್ಲೀನಾಗಿ ತಿನ್ನೋಣ ಅಂತ ಬಯಸ್ತಾರೆ ಎಲ್ಲರೂ. ಅಷ್ಟೇ. ಮನೆಯಲ್ಲಿ ಮುಚ್ಕೊಂಡು ಮನೇಲಿ ಮಾಡಿ ತಿನ್ರಿ. ಸರ್, ಈಗ ಪ್ಲಾಸ್ಟಿಕ್ನ ಸರ್ಕಾರದವರು ಬ್ಯಾನ್ ಮಾಡಾದ್ಮೇಲೆ ಸರ್ ಪ್ಲಾಸ್ಟಿಕ್ ಯೂಸ್ ಮಾಡೋಕ್ಕೆ ಸರ್ಕಾರದವರೇ ಕಾರಣ ಅಲ್ವಾ? ನೀವು ಹೇಳಿ. ಸರ್ಕಾರದವರೇ ಬ್ಯಾನ್ ಮಾಡಾದ್ಮೇಲೆ ಏನಕ್ಕೆ ಪ್ಲಾಸ್ಟಿಕ್ ಯೂಸ್ ಮಾಡಬೇಕು? ಅರೆ ಜನಗಳು ಸರಿ ಇಲ್ಲ ಅಂತಾನೆ ಅರ್ಥ ಒಂದು ರೀತಿಯಲ್ಲಿ ಅಲ್ವಾ? ನೀವು ಹೇಳಿ ಅಲ್ವಾ? ಜನಗಳು ಪ್ಲಾಸ್ಟಿಕ್ ಸರಿ ಇಲ್ಲ, ಪ್ಲಾಸ್ಟಿಕ್ ಅವರೇ ಕೊಡ್ತಾರೆ. ಆಯಿತು, ಪ್ಲಾಸ್ಟಿಕ್ ಅವ್ರು ಇಷ್ಟೇ MM ಇರಬೇಕು, ಇಷ್ಟು ಗ್ರಾಮ್ಸ್ ಇರಬೇಕಂತ ಒಂದು ಇದಿದೆಯಲ್ವ ಸರ್? ಪ್ಲಾಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗು ಅವ್ರಿಗೆ ಏನೋ ಒಂದು ಇದು ಕೊಟ್ಟಿರ್ತಾರೆ. ಅವ್ರದ್ದೇ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡಲೇಬೇಕಲ್ವ ಸರ್ ಅವ್ರದ್ದು ಅಲ್ವಾ? ಯಾರು ತಪ್ಪು ಅಂತ ಹೇಳ್ತೀರಾ? ತಪ್ಪು ಅಂದರೆ ಆ್ಯಕ್ಚುಲಿ ಜನಗಳ್ದೇ ತಪ್ಪು ಸರ್.
ನಾನು ಹೇಗೆ ಅಂತ ಹೇಳಿದ್ರೆ, ನೀವು ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ, ಕಸಕ್ಕೆ ಪ್ಲಾಸ್ಟಿಕ್ ಕವರ್ ಯೂಸೇ ಮಾಡಬಾರ್ದು ಅಂತಾರೆ, ಪ್ಲಾಸ್ಟಿಕ್ ಕವರ್ಲೇ ಕಸ ಕೊಡ್ತಾರೆ ಅಲ್ವಾ? ಯಾವ್ದಾನ ಕಾರ್ಪೊರೇಷನ್ ವ್ಯಾನ್ಗಳು ನೋಡಿ, ಕಾರ್ಪೊರೇಷನ್ ಇದಿಲ್ಲ, ಕಸಕ್ಕೆ ಪ್ಲಾಸ್ಟಿಕ್ ಕವರೇ ಕೊಡ್ತಾರೆ ಅಲ್ವಾ ಸರ್? ಈಗ ಜನಗಳು ಎಚ್ಚೆತ್ಕೊಳ್ತಾ ಇದ್ರೆ, ಇದು ಪ್ಲಾಸ್ಟಿಕ್ ಅಲ್ಲ, ಪ್ಲಾಸ್ಟಿಕ್ ಕವರ್ ಹಾಕೋದಿಲ್ಲ, ವಿಳೆದೆಲೆ ಹಾಕಿದ್ರು, ಬಾಳೆಲೆ ಹಾಕಿದ್ರು ಕ್ಯಾನ್ಸರ್ ಬಂದಿತ್ತು, ಹಂಗಾಗ್ಬಿಡ್ತಿತ್ತು. ಪ್ಲಾಸ್ಟಿಕ್ ಕವರೇ ಇದು ಇಡ್ಲಿ ಮಾಡೋ ಥರ ಏನಿಲ್ಲ. ಜನಗಳು ಎಚ್ಚೆತ್ತವ್ರಿಗೂ ಆಗಲ್ಲ ಸರ್. ಜನಗಳು ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ. ಅಯ್ಯೋ ನಮ್ಗೇನಾಗಬೇಕು, ನನ್ ಬೇಗ ಅಂತ ಹೇಳ್ತೈತೆ ಅಷ್ಟೇ. ಜನಗಳು ಎಚ್ಚೆತ್ಕೊಂಡಿಲ್ಲ ಅಂದರೆ ನೀವು ಹೆಂಗೆ ಸರ್ ಕಂಟ್ರೋಲ್ ಮಾಡ್ತೀರಾ? ನೀವು ಯಾವ ಸರ್ಕಾರನ ಬರಲಿ, ಸಿದ್ದರಾಮಯ್ಯ ಸರ್ಕಾರ ಬರಲಿ, ಮೋದಿ ಸರ್ಕಾರ ಬರಲಿ, ಜನಗಳು ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಏನೂ ಮಾಡೋಕ್ಕಲ್ಲ. ಜನಗಳೇ ಸರಿ ಇಲ್ಲ ಸರ್. ಆ್ಯಕ್ಚುಲಿ ಗೊತ್ತಾಯ್ತಾ? ಜನ ಬದಲಾಗೋವರೆಗೂ ನೀವು ಹೋಟ್ಲವ್ರಿಗೆ ಬೈದ್ರೇನೋ, ಯಾರೋ ಒಬ್ಬ ಕಾಫಿ ಡೇ ಇರೋ ಬೈದ್ರು, ಏನು ಸರ್ ಪ್ರಯೋಜನ ಹೇಳಿ, ನೀವು ಹೇಳಿ ಅಲ್ವಾ? ಬದಲಾವಣೆ ಆಗ್ಲೇ ಸರ್. ಬದಲಾವಣೆಗೆ ಯಾರು ಕಾರಣ? ಜನಗಳ ಕಾರಣ ಅಲ್ವಾ? ಜನ ಬದಲಾವಣೆ ಆಗ್ಬೇಕಲ್ಲ. ಎಲ್ಲ ಆಗ್ತಾರೆ. ನೀವೇ ಎಲ್ಲ ಮನೆ ಹೋಗಿ ಕೇಳಿ ಸರ್, 8 ಜನ ಮನೆ ಪ್ಲಾಸ್ಟಿಕ್ ಕವರ್ ಐತೆ, ಆಯ್ತಾ ಯೂಸ್ ಮಾಡದೇ ಇರ್ತಾರ? ಅವ್ರವ್ರ ಅನುಕೂಲಕ್ಕೆ ತಕ್ಕನಾಗ ಅವ್ರು ಇರ್ತಾರೆ ಸರ್, ಅಷ್ಟೇ, ಇನ್ನೇನಲ್ಲ. ಇಡ್ಲಿ ಕವರ್ ಆಗಿದ್ದಕ್ಕೆ ಆಯ್ತು ಸರ್, ಕ್ಯಾನ್ಸರ್ ಬರೋದಕ್ಕೆ ಸಿಗರೇಟ್ ಹೊಡೆದು ಕ್ಯಾನ್ಸರ್ ಬಂದಿದೆ. ಸಿಗರೇಟ್ ಮಾರ್ತಾ ಇಲ್ವಾ? ಯಾವ್ದ್ರಲ್ಲಿ ಕ್ಯಾನ್ಸರ್ ಬರಲ್ಲ ಅಂತ ಒಂದು ಲಿಸ್ಟ್ ಕೊಟ್ಬಿಡ್ಲಿ, ಅದನ್ನ ಬ್ಯಾನ್ ಮಾಡ್ಲಿ ಸರ್, ನೋಡೋಣ ಕ್ಯಾನ್ಸರ್ ಸರ್ಕಾರ ಅಲ್ವಾ? ಇದಿಷ್ಟು ಸಾರ್ವಜನಿಕರ ಮಾತು. ಅಂದ್ರೆ ನಾವು ಬದಲಾಗಬೇಕು, ಜನ ಬದಲಾವಣೆ ಆದ್ರೆ ಮಾತ್ರ ಇದೆಲ್ಲದೂ ಕೂಡ ಬದಲಾವಣೆ ಆಗಲಿ ಸಾಧ್ಯ. ಬರೀ ಏನೋ ಸರ್ಕಾರದವರು ಪ್ಲಾಸ್ಟಿಕ್ ಅನ್ನ ಸಂಪೂರ್ಣವಾಗಿ ನಿಷೇಧ ಮಾಡಬೇಕು, ನಿಷೇಧ ಮಾಡಿದ್ರೆ ಮಾತ್ರ ಹೋಟೆಲ್ಗಳಲ್ಲಿ ಅಥವಾ ಸಾರ್ವಜನಿಕರು ಪ್ಲಾಸ್ಟಿಕ್ ಬಳಕೆ ಮಾಡೋದನ್ನ ತಪ್ಪಿಸಬಹುದು. ನಾವು ಫಸ್ಟ್ ಏನೋ ಪ್ಲಾಸ್ಟಿಕ್ ಬಳಕೆಯನ್ನ ಮಾಡಬಾರ್ದು ಅನ್ನುವಂತ ಮಾತನ್ನ ಸ್ವತಃ ಬೆಂಗಳೂರಿನ ನಿವಾಸಿಗಳ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.